ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಮೊನ್ನೆನೂ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಹಿಂದೂ ಎಂದೂ ಟೆರರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ವಿಚಾರಗಳನ್ನ ಕಳು ಸರ್ವೇ ಜನ ಸುಖಿನೋ ಭವಂತು ನಮ್ದು ಏಕದಮ್ ಒಂದು ಸಾಮಾನ್ಯವಾದಂಥ ನಂಬಿಕೆ. ಹಾಗಾಗಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಇದೊಂದು ಪಾಕಿಸ್ತಾನವನ್ನು ಸಂರಕ್ಷಿಸಲಿಕ್ಕೆ ಮಾಡಲಿಕ್ಕಂತ ಒಂದು ಬಹುದೊಡ್ಡ ದೇಶಕ್ಕೆ ಮಾಡಿದಂಥ ಒಂದು ದ್ರೋಹ ಇದು. ಇದೆಲ್ಲ ಆದ ನಂತರ ಇತ್ತೀಚೆಗೆ ಚಿದಂಬರಂ ಹೇಳಿಕೆ ಕೊಡ್ತಾರೆ. ಯಾವ ದಿವಸ ಆಪರೇಷನ್ ಸಿಂಧೂರ್ ಚರ್ಚೆ ಆಗ್ಬೇಕಂತ ತೀರ್ಮಾನ ಆಗಿರ್ತದೆ ಅವತ್ತು ಮಾಡಿಸ್ಲಿಕ್ಕೆ ಮೊದಲ ಹಿಂದೇಟಾಕ್ತಾರೆ ಕಾಂಗ್ರೆಸ್ದವ್ರು ಸಬ್ಸಿಕ್ವೆಂಟ್ ಆಗಿ. ಆದರೆ ಅವತ್ತಿನ ಹಿಂದಿನ ದಿವಸ ಇವರು ಪ್ರಶ್ನೆ ಮಾಡ್ತಾರೆ, ಅವರು 3 ಜನ ಪಾಕಿಸ್ತಾನದವ್ರು ಅನ್ನೋದು ಪ್ರೂಫ್ ಎಲ್ಲಿದೆ ಅಂತ. ನೀವು ಅಲ್ಲಿಂದ ಇಲ್ಲಿವರೆಗೆ ಸೀಕ್ವೆನ್ಸ್ ನೋಡ್ತಾ ಬರ್ರಿ. ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಾರಂತಂದ್ರೆ ಅಂದರೆ ಇದರ ಉದ್ದೇಶ ಏನಿತ್ತು? ನೀವು ಸರಿಯಾಗಿ ಅನಾಲಿಸಿಸ್ ಮಾಡಿದ್ರೆ ನೀವು ಪಾಕಿಸ್ತಾನದ ಮೇಲೆ ದಾಳಿ ಯಾಕೆ ಮಾಡಿದ್ರಿ ಅಂತ. ಇಟ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್, ಇಟ್ ಈಸ್ ನಾಟ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ದೇ ಆರ್ ಫ್ರಮ್ ಪಾಕಿಸ್ತಾನ. ಇದು ಚಿದಂಬರಂ ಹೇಳಿದ್, ನೀವು ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರಿ ಅಂತ. ಅಂದರೆ ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ, ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಇದನ್ನು ಜನ ಅರ್ಥ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿ ನಾವು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಫಾಲ್ಸ್ ಲಿಂಕೇಜ್ ಆಫ್ ಸಮझौता ಆ್ಯಂಡ್ ಮಲೆಗಾಮ್ ಕೇಸಸ್. 2000 express bombing link 2006 and 2000 Malegaon blast to create international Hindu terror. ಇದನ್ನು ತಪ್ಪಾಗಿ ಕಲ್ಪಿಸಿ ಆರಂಭಿಕ ತನಿಖೆಗಳು ಬೇರೆ ಗುಂಪುಗಳನ್ನು ಸೂಚಿಸಿದ್ರು ಸಹಿತ LTN ಸೂಚಿಸಿದ್ರು ಅವರು, ಲಷ್ಕರ್ ಎ ತೊಯ್ಬಾ. ಅದನ್ನು ಬಿಟ್ಟು ಇವರು ಹಿಂದೂ ಟೆರರ್ ಅಂತ ಮಾಡಿದ್ರು. ಮತ್ತು ಮುಂದೆ ಇದರಲ್ಲಿ ಸಿಮಿ ಮತ್ತು LET ಎರಡೂ ಇದಾವೆ ಅಂತ ಆಯ್ತು. ಆದರೆ ಈ ಫಲಿತಾಂಶಗಳನ್ನು ಎಲ್ಲ ತನಿಖೆಗಳನ್ನು ಬದಿಗಿಟ್ಟು ಹಿಂದೂಗಳನ್ನು ಹಿಂದೂ ಸಂಘಟನೆಗಳನ್ನು ಸಿಲುಕಿಸುವ ಪ್ರಯತ್ನ ಮಾಡಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವ ಪ್ರಯತ್ನ ಅವತ್ತಾಗಿತ್ತು, ಇವತ್ತು ಆಗ್ತದೆ. ಸುಶೀಲ್ ಕುಮಾರ್ ಸಿಂಧೆ ಹೋಮ್ ಮಿನಿಸ್ಟರ್ 2012 ಸ್ಟೇಟ್ಮೆಂಟ್ ಕೊಟ್ಟರು. RSS and BJP ಇನ್ವಾಲ್ವ್ಮೆಂಟ್ ಇನ್ ಸಮझौता and ಮೆಕ್ಕಾ ಮಸ್ಜಿದ್ and Malegaon blast, calling it anti-national, politically motivated to promote the Hindu terrorism. ಅವ್ರ ಸ್ಟೇಟ್ಮೆಂಟ್ ಇದೆ. ದೇಶದ ಗೃಹ ಮಂತ್ರಿ ಸ್ಟೇಟ್ಮೆಂಟ್. ಆಮೇಲಿಂದ ಶಿಂದೆ ಅವರ ಸ್ಟೇಟ್ಮೆಂಟ್ ನಂತರ ಅವತ್ತಿನ LET ನಾಯಕ ಹಫೀಜ್ ಸಯೀದ್ ಅವರು, ನೋಡ್ರಿ ಇದ್ರಾಗ ನಮ್ಮ ಕೈಯೇ ಇಲ್ಲ, RSS ಬ್ಯಾನ್ ಮಾಡ್ಬೇಕಂತ ಅವ ಹೇಳ್ತಾನೆ. ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ನಾಯಕರು ಲೋಕಸಭೆಯಲ್ಲಿ ಮಾತನಾಡಬೇಕಾದ್ರೆ ಪಾಕಿಸ್ತಾನದ್ದು ಕಾಂಗ್ರೆಸ್ಸು ಭಾಷೆ ಒಂದಾಗ್ತದೆ ಅಂತ ಹೇಳಿದಾಗ ಆಕ್ಷೇಪ ವ್ಯಕ್ತಪಡಿಸಿದರು. ಇದರ ಅರ್ಥ ಏನು ಗೃಹ ಮಂತ್ರಿ ಅವತ್ತಿನ ಗೃಹ ಮಂತ್ರಿ ಹೇಳಿದ್ರು ಶಿಂದೆ, ಅದನ್ನು ಪಾಕಿಸ್ತಾನ ಎಂಡೋರ್ಸ್ ಮಾಡಿ RSS ಬ್ಯಾನ್ ಮಾಡ್ಬೇಕಂತ ಕೇಳಿದ್ರು ಅವರು. ಮತ್ತು ಸ್ವಾಮಿ ಅಸೀಮಾನಂದರವರ ಸಮझौता ಪ್ರಕರಣ ನಿರ್ದೋಷ ತೀರ್ಪು ಬರುವವರೆಗೂ
ಸತತವಾಗಿ ಇದನ್ನೇ ಮಾಡುವಂಥ ಪ್ರಯತ್ನ ಮಾಡಿದರು. ತಮ್ಮ ವೋಟ್ ಬ್ಯಾಂಕನ್ನು ಪಕ್ಕ ಇಟ್ಟುಕೊಂಡು ಹಿಂದೂ ಸಂಘಟನೆಗಳನ್ನು ದೂಷಿಸಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಒಂದು ಕಪಟ ಕಥನವನ್ನು ಮಾಡಿ ಈಗ ಅವರು ಇಲ್ಲಿಯವರು ಏನು ಗ್ಯಾರಂಟಿ ಅಂತ ಕೇಳಿದರು. ಮೊನ್ನೆ ಏನು ಪಹಲ್ಗಾಮ್ದಲ್ಲಿ ಅಟ್ಯಾಕ್ ಆಯಿತು ಕೇಳಿದರು. ಅದಾದ ನಂತರ ಅವ್ರು 3 ಮಂದಿ ಸಿಕ್ಕಾಕೊಂಡ್ರು. ಬಿಯಾಂಡ್ ಡೌಟ್ ಪ್ರೂವ್ ಆಯ್ತು ಅವ್ರು ಪಾಕಿಸ್ತಾನದವ್ರಂತ. ಅವ್ರು ಸಿಕ್ಕಾಕೊಂಡಿರಲಿಲ್ಲ ಅಂದರೆ ಇವ್ರು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋರಿದ್ರು. ಹಾಗಾಗಿ ಇದರ ಒಳಸಂಚೇನಿತ್ತಲ್ಲ ಇದು ಈಗ ಹೊರಗೆ ಬಂದಿದೆ. ಹಾಗಾಗಿ ಈ ರೀತಿ ದೇಶದ ಹಿತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ವರ್ತಿಸೋದು ಭಾಳ ದುರ್ದೈವದ ಸಂಗತಿ. ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವಂಥ ರೀತಿಯಲ್ಲಿ ವರ್ತಿದ್ದು ಅತ್ಯಂತ ದುರ್ದೈವದ ಸಂಗತಿ.